ಭೀಮನ ಅಮಾವಾಸ್ಯೆ. ಭೀಮೇಶ್ವರನ ಪೂಜೆ ಮಾಡುವುದರಿಂದ ಯಾವ ಫಲ ಸಿಗುತ್ತದೆ? ಭೀಮನ ಅಮಾವಾಸ್ಯೆ ಪೂಜೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಮಾಡಬೇಕು. ಈ ಪೂಜೆ ಶಾಸ್ತ್ರಬದ್ಧವಾಗಿ ಮಾಡಬೇಕು. ಶಿವನ ಫೋಟೋ ಇಟ್ಟು 2 ದೀಪಗಳು ಹಚ್ಚಿ ಸಂಕಲ್ಪಪೂರ್ವಕವಾಗಿ ಪೂಜೆ ಮಾಡಬೇಕು. ಗಂಡನಿಗೆ ಯಾವುದಾದರೂ ಕಂಟಕ ಇದ್ದರೆ ಆ ಕಂಟಕದಿಂದ ಪಾರಾಗುತ್ತಾರೆ. ಗಂಡನ ಆರೋಗ್ಯ ಆಯುಷ್ಯ ವೃದ್ಧಿಯಾಗುತ್ತದೆ. ಮನೆಯಲ್ಲಿ ಶಾಂತವಾದ ವಾತಾವರಣ ಇರುತ್ತದೆ. ಮನೆಯಲ್ಲಿ ಸಿರಿ ಸಂಪತ್ತಿನ ಕೊರತೆ ಇರುವುದಿಲ್ಲ. ಹೆಣ್ಣು ಮಕ್ಕಳು ದೀರ್ಘ ಸುಮಂಗಲಿಯರಾಗಿ ಬಾಳುತ್ತಾರೆ. ಈ ಪೂಜೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವುದರಿಂದ ಹೆಚ್ಚಿನ ಫಲ ಸಿಗುತ್ತದೆ. ಹೆಣ್ಣು ಮಕ್ಕಳ ಕೊರಳಲ್ಲಿರುವ ಮಾಂಗಲ್ಯ ಗಟ್ಟಿಯಾಗಿ ಉಳಿಯುತ್ತದೆ. ಗಂಡನ ಆರೋಗ್ಯ ಏರುಪೇರು ಆದರೆ ಈ ಪೂಜೆಯ ಫಲದಿಂದ ಆರೋಗ್ಯ ಸುಧಾರಣೆ ಆಗುತ್ತದೆ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಈ ಪೂಜೆ ಮಾಡುತ್ತಾರೆ. ಗಂಡನ ಬಾಳಿನಲ್ಲಿ ಯಾವುದಾದರೂ ಕೆಟ್ಟ ಗಂಡಾಂತರ ಕಾದಿದ್ದರೆ ಈ ಪೂಜೆಯ ಫಲದಿಂದ ಗಂಡಾಂತರ ದೂರವಾಗುತ್ತದೆ. ಪತಿಯ ಆರೋಗ್ಯ ಆಯುಷ್ಯ ಹೆಚ್ಚಾಗಲಿ ಎಂದು ಈ ಪೂಜೆ ಹೆಣ್ಣು ಮಕ್ಕಳು ಮಾಡುತ್ತಾರೆ. ಈ ಪೂಜೆ ಮಾಡುವಾಗ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಇರಬಾರದು. ಒಂದು ವೇಳೆ ಕೆಟ್ಟ ಆಲೋಚನೆದಿಂದ ಈ ಪೂಜೆ ಮಾಡಿದರೆ ಅವರಿಗೆ ಕೆಟ್ಟ ಫಲಗಳು ಸಿಗುತ್ತವೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಗೆಳತಿ, ನೀವು ನನ್ನ ಗೆಳತಿಯರು. ನೀವು ನನ್ನನ್ನು ಪ್ರೋತ್ಸಾಹಿಸುತ್ತೀರಾ ಎಂದು ನಂಬಿದ್ದೇನೆ. ಧನ್ಯವಾದಗಳು. ಮತ್ತೆ ಹೊಸ ವಿಚಾರಗಳೊಂದಿಗೆ ಸಿಗೋಣ.